ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮ್ಯಾಚ್ ಇರುವಂತದ್ದು ಅಂತಾನೆ ಹೇಳ್ಬೋದು. ಲಾಸ್ಟ್ 2 ಮ್ಯಾಚಸ್ ಇರುವಂತ ಒಂದು ಪಂಜಾಬ್ ಜೊತೆಗೆ ಅಂಡ್ SRH ಜೊತೆಗೆ ಇರುವಂತ ಮ್ಯಾಚಸ್ ಗಳಂತಾನೆ ಹೇಳ್ಬೋದಾಗಿದೆ. ಅದು ನಾಳೆ ಯಾರ ಜೊತೆ ಆಗ್ತಾ ಇರುವಂತದ್ದು ಕೇಳೋದಾದ್ರೆ ಪಂಜಾಬ್ ಕಿಂಗ್ಸ್ ಜೊತೆಗೆ ಅದು ಎಲ್ಲ ಆಗ್ತಾ ಇರೋ ಅಂತ ಕೇಳೋದಾದ್ರೆ ಎಸ್ ಧರ್ಮಶಾಲಾದಲ್ಲಿ ಧರ್ಮಶಾಲಾಕ್ಕಿಂತ ಧರ್ಮಶಾಲಾ ಗ್ರೌಂಡ್ ಅಲ್ಲ, ಆದ್ರೆ ಅದಕ್ಕಿಂತ ಅವೆಯಲ್ಲಿ ಆಗ್ತಾ ಇರುವಂತದ್ದು ಹಿಮಾಚಲ್ ಪ್ರದೇಶನ ಒನ್ ಆಫ್ ದ ಬೆಸ್ಟ್ ಬೆಟರ್ ಗ್ರೌಂಡ್ ಅಂತಾನೆ ಹೇಳ್ಬೋದು. ವಿಲೇಜ್ ಅಲ್ಲಿ ಆಗ್ತಾ ಇರುವಂತ ಗ್ರೌಂಡ್ ಅಲ್ಲಿ ಆ ವಿಲೇಜ್ ಅಂದ್ರೆ ಸ್ವಲ್ಪ ವಿಲೇಜ್ ಹಳ್ಳಿ ತರ ಇರುವಂತ ಗ್ರೌಂಡ್ ಅಲ್ಲಿ ಆಗ್ತಾ ಇರುವಂತದ್ದು. ಅಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡಿ ಹೊಸಬ್ರಾಗಿದ್ರೆ ಚಾನಲ್ ಮೇಲೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂತ ಹೇಳಿ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇಟೆ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತೂ ಹೋದ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ 11 ತೆಗೆದುಕೊಂಡು ಬಂದಿತ್ತು ಅದೇ ರೀತಿಯಾಗಿ ಪ್ಲೇಯಿಂಗ್ 11 ತೆಗೆದುಕೊಂಡು ಬರುತ್ತೆ ಎಂಬುದು ನನ್ನ ಪ್ರಕಾರ ಸುಳ್ಳು. ಯಾಕಪ್ಪ ಅಂತ ಕೇಳೋದಾದ್ರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ 4ಕ್ಕೆ 2 ಜನ ಬೆಟರ್ ನನ್ನ ಪ್ರಕಾರ ಬ್ಯಾಟಿಂಗ್ ಅಲ್ಲಿ 2 ಜನ ಓವರ್ಸೀಸ್ ಹಾಕೊಂಡು ಬಂದಿದ್ದು, ಬೌಲಿಂಗ್ ಅಲ್ಲಿ 2 ಜನ ಓವರ್ಸೀಸ್ ಹಾಕೊಂಡು ಬಂದಿರುವಂತವ್ರು. ಅಲ್ಲಿ ಯಾರು ಕೂಡ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಯಾರ್ದು ಇಲ್ಲ ಆಗಿತ್ತು ಅಂದ್ರೆ ಓವರ್ಸೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರುಮೇಶ್ ಶೆಫರ್ಡ್ ಅವರು ಇಡ್ತಿದ್ರು, ಅವ್ರ ಜಾಗದಲ್ಲಿ ಡುಫಿ ಅವ್ರನ್ನ ತಂದಿರುವಂತದ್ದು. ಅಂಡ್ ಈ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಚೇಂಜಸ್ ನನ್ನ ಪ್ರಕಾರ ಮಾಡ್ಕೊಂಡು ಹೋಗಲ್ಲ ಅಂತ ಅನಿಸ್ತಾ ಇರುವಂತದ್ದು. ಯಾಕಪ್ಪ ಅಂತ ಕೇಳೋದಾದ್ರೆ ಇಲ್ಲಿ ಬೆಟರ್ ಆಫ್ ದ ಬೆಟರ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಹೆಚ್ಚಿನದಾಗಿ ಇಲ್ಲದೆ ಇರೋದ್ರಿಂದ ನನ್ನ ಪ್ರಕಾರ ಬ್ಯಾಟಿಂಗ್ ಲೈನಪ್ ನ ಹೆಚ್ಚಿನದಾಗಿ ಮೇಲ್ಗಡೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸ್ತಾ ಇರುವಂತದ್ದು. ನೋಡುವ ಅದೆಲ್ಲ ನಾಳೆ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳ್ತೇನೆ. ಇವತ್ತು ಪ್ಲೇಯಿಂಗ್ 11 ಕಡೆ ಬರೋದಾದ್ರೆ ಇವ್ರ ಕಡೆ ಓಪನಿಂಗ್ ಜೋಡಿ ಆಗ್ತಾ ಇರುವಂತದ್ದು ಪ್ರಭ್ಸಿಮ್ರನ್ ಸಿಂಗ್ ಅಂಡ್ ಪ್ರಿಯಾಂಶ್ ಆರ್ಯ ಅವ್ರ ಜೊತೆಗೆ ನಮ್ಮ RCB ಕಡೆ ಆಗ್ತಾ ಇರುವಂತ ಪಿಲ್ ಸಾಲ್ಟ್ ಅವ್ರು ನನ್ನ ಪ್ರಕಾರ ಕಂಬ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಪಿಲ್ ಸಾಲ್ಟ್ ವಿತ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಅಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿ ಜೋಕೋಬ್ ಬೆತಾಲಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ರು ಕೂಡ ಅವ್ರನ್ನ ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಂದ ರನ್ಸೇ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಇವರಿಬ್ರೆ ಬೆಟರ್ ಆಪ್ಷನ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಪಂಜಾಬ್ ಕಿಂಗ್ಸ್ ಓಪನಿಂಗ್ ಜೋಡಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಇರುವಂತಾನೆ ಹೇಳ್ಬೋದಾಗಿದೆ. ಆದ್ರೆ ಈ ಕಡೆ ಕಿಂಗ್ ಕೊಹ್ಲಿ ಅವರು ಕೂಡ ಒನ್ ಆಫ್ ದ ಬೆಟರ್ ಆಪ್ಷನ್ ಅಲ್ಲಿ ಇರೋದ್ರಿಂದ ಅಂದ್ರೆ ಅವರು ಕೂಡ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ತೋರ್ತಾ ಇರೋದ್ರಿಂದ ನಮ್ಮ RCB ಕಡೆನೂ ಹೆಚ್ಚಿನಾಗಿ ಓಪನಿಂಗ್ ಅಲ್ಲಿ ಇರ್ತಾರೆ. ಒಂದ್ ಕಡೆ ಅವರು ಒಂದ್ ಕಡೆ ನಾವು. ಅದೇ ರೀತಿ ನಂಬರ್ 3 ಅಲ್ಲಿ ನಮ್ ಕಡೆ ಬರ್ತಾರೆ DDP ಅವರು ಅಂಡ್ ಈ ಕಡೆ ಶ್ರೇಯಸ್ ಅಯ್ಯರ್ ಅವರು. ನಮ್ ಪ್ರಕಾರ ಆಬ್ವಿಯಸ್ಲಿ DDP ಅವರು. ಯಾಕಪ್ಪ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಪರ್ಫಾರ್ಮೆನ್ಸ್ ಒನ್ ಆಫ್ ದಿ ಬೆಟರ್ ಇರುವಂತದ್ದು. ಆದ್ರೆ ಇವಾಗ ಯಾವ ರೀತಿ ಡೌನ್ ಫಾಲ್ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿರೋದು ಅಂತಾನೆ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರು. ನಂಬ್ಲಿಕ್ ಬರಲ್ಲ, ನಾಳೆ ಮ್ಯಾಚ್ ಅಲ್ಲಿ ಏನಾದ್ರು ಹೊಡಿಬಹುದು, ನಂಬ್ಲಿಕ್ ಬರಲ್ಲ ಯಾವ ರೀತಿ ಆಗಂತ. ಅವ್ರಿಗೆ ಇರುವಂತ 2 ಮ್ಯಾಚ್ ನ ಅಟ್ ಲೀಸ್ಟ್ ಹೊಡಿಲೇಬೇಕು, ಇಲ್ದಿದ್ರು ಅಂತ ಅವ್ರು ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಅಂತಾನೆ ಹೇಳ್ಬೋದಾಗಿದೆ. ನಂಬರ್ 4 ಅಲ್ಲಿ ಹೋಗೋದಾದ್ರೆ ಕೂಪರ್ ಕೊಹ್ಲಿ ಅವರು ಇಲ್ಲಿ ಪಂಜಾಬ್ ಕಿಂಗ್ಸ್ ಕಡೆ ಬರ್ತಾರೆ. ನಮ್ಮ ಕಡೆ ರಜತ್ ಪಟಿದಾರ್ ಅವರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಕೊಹ್ಲಿಗಿಂತ ನಮ್ಮ ರಜತ್ ಪಟಿದಾರ್ ಒನ್ ಆಫ್ ದ ಸ್ಟೈಲಿಶ್ ಬ್ಯಾಟರ್ ಅಂಡ್ ಒನ್ ಆಫ್ ದ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದಾಗಿದೆ. ಈ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ 100% ಪುಟಿದೆ ಹೇಳೋದಂತ 100% ಹೌದು ರಜತ್ ಪಟಿದಾರ್ ಅವರು. ನಂಬರ್ 5 ಅಲ್ಲಿ ಹೋಗೋದಾದ್ರೆ ಶ್ರೇಯಸ್ ಶಿಂದೆ ಅವರು ಪಂಜಾಬ್ ಕಿಂಗ್ಸ್ ಕಡೆ ಬರ್ತಾರೆ. ನಮ್ ಕಡೆ ಬರೋದಾದ್ರೆ ಟೀಮ್ ಡೇವಿಡ್ ಅವರು ಅಂತಾನೆ ಹೇಳ್ಬೋದಾಗಿದೆ. ನಾವು ಯಾರನ್ನು ಬೇಕಾದ್ರೂ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ತೇವೆ, ಆದ್ರೆ ಸೀರಿಯಸ್ ಅಲ್ಲಿ ಹೇಳೋದಾದ್ರೆ ನಮ್ ಕಡೆ ಟೀಮ್ ಡೇವಿಡ್ ಅವರು, ಶೆಡ್ಗೆ ಅವ್ರಕ್ಕಿಂತ ಟೀಮ್ ಡೇವಿಡ್ ಅವರು ಒನ್ ಆಫ್ ದ ಬೆಟರ್. ನೆಕ್ಸ್ಟ್ ಅಲ್ಲಿ ಶಶಾಂಕ್ ಸಿಂಗ್ ವರ್ಸಸ್ ಜಿತೇಶ್ ಶರ್ಮಾ. ಇಲ್ಲಿ ಇಬ್ರು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಇರುವಂತದ್ದು, ಯಾರ್ದು ಕೂಡ ಹೈ ಲೆವೆಲ್ ಅಲ್ಲಿ ಏನಿಲ್ಲ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಯಾರು ಕೂಡ ಇಲ್ಲಿ ಶಶಾಂಕ್ ಸಿಂಗ್ ಅವ್ರ ಜಿತೇಶ್ ಶರ್ಮಾ ಯಾರು ಕೂಡ ಒನ್ ಆಫ್ ದ ಬೆಟರ್ ನಾಕ್ ಇನ್ನು ಆಡ್ಲೇ ಇಲ್ಲ. ಅದಕ್ಕಾಗಿ ಯಾರು ಕೂಡ ಒನ್ ಆಫ್ ದ ಬೆಟರ್ ಆಪ್ಷನ್ ಅಂತ ಹೇಳಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ನಮ್ ಕಡೆ ಬರ್ತಾರೆ ಕೃಣಾಲ್ ಪಾಂಡ್ಯ ಅವರು. ಇವ್ರ ಕಡೆಗ ಒಮರ್ ಜಾಯ್ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದು. ಕೃಣಾಲ್ ಪಾಂಡ್ಯ ಒನ್ ಆಫ್ ದ ಬೆಟರ್ ಆಪ್ಷನ್, ಬೌಲಿಂಗ್ ವಿತ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸ್ಟೈಲಿಶ್ ಫೀಲ್ಡರ್ ಅಲ್ಲಿ ಮೇನ್ ಹಾಕೊಂಡು ಗನ್ ಫೀಲ್ಡರ್ ಕೂಡ ಆಗಿರೋದ್ರಿಂದ 7th ಅಲ್ಲಿ ಇವ್ರ ಕಡೆ ಒಮರ್ ಜಾಯ್, ನಮ್ ಕಡೆ ಕೃಣಾಲ್ ಪಾಂಡ್ಯ ಅವರು ಆಯ್ತು. ನಂಬರ್ 8th ಅಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ವೆಂಕಟೇಶ್ ಅಯ್ಯರ್ ಅವರು ನಮ್ ಕಡೆಗೆ ವೆಂಕಟೇಶ್ ಅಯ್ಯರ್ ಆಯ್ತು, ಇವ್ರ ಕಡೆಗೆ ಮಾರ್ಕೋ ಯಾನ್ಸನ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೋ ಗೊತ್ತಿಲ್ಲ. ಮಾರ್ಕೋ ಯಾನ್ಸನ್ ಅವರು ಕೂಡ ಸಿಕ್ಕಾಪಟ್ಟೆ ಬೌಲಿಂಗ್ ವಿತ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಹೊಡಿಸ್ಕೊಂಡಿರುವಂತ. ನಮ್ ಕಡೆ ವೆಂಕಿ ಅವರು ಒಂದ್ ಮ್ಯಾಚ್ ನ ಅಪರ್ಚುನಿಟಿ ಸಿಕ್ಕಿರುವಂತ ಅಪರ್ಚುನಿಟಿ ಜಸ್ಟ್ ಆಟ ಆಡಿರುವಂತರು ವೆಂಕಿ ಅವರು. ಅಂಡ್ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಇವ್ರ ಕಡೆ ಬ್ರೆಟ್ಲೆಟ್ ಆರ್ ನನ್ನ ಪ್ರಕಾರ ವೈಶಾಖ್ ವಿಜಯ್ ಕುಮಾರ್ ಅವರು ಬರುವಂತ ಸಾಧ್ಯತೆ ಇದೆ. ಅದೇ ರೀತಿ ನಮ್ ಕಡೆ ಬರೋದಾದ್ರೆ ಜೋಕೋಬ್ ಡುಫಿ ಅವರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಹರ್ಷದೀಪ್ ಸಿಂಗ್ ವರ್ಸಸ್ ಭುವನೇಶ್ವರ್ ಕುಮಾರ್ ಎಕಾನಮಿಕಲ್ ಅಂಡ್ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಆಗಿರೋದ್ರಿಂದ. ನೆಕ್ಸ್ಟ್ ಅಲ್ಲಿ ಯಜುವೇಂದ್ರ ಚಹಲ್ ಅವರು ಇವ್ರ ಕಡೆ ಬರ್ತಾರೆ. ನಮ್ ಕಡೆಗೆ ಸುಯೇಶ್ ಶರ್ಮಾ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಇಂಪ್ಯಾಕ್ಟ್ ಹಾಕೊಂಡು ನನ್ನ ಪ್ರಕಾರ ಇಲ್ಲಿ ಪ್ರವೀಣ್ ದುಬೆ ಅವರು ಬರುವಂತ ಸಾಧ್ಯತೆ ಇದೆ ಪಂಜಾಬ್ ಕಿಂಗ್ಸ್ ಕಡೆಗೆ. ಅಂಡ್ ನಮ್ ಕಡೆ ಬರ್ತಾರೆ ಜೋಶ್ ಹ್ಯಾಸಲ್ವುಡ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಟರ್ ಬೌಲಿಂಗ್ ಆಪ್ಷನ್ ಇರುವಂತ ನಮ್ಮ RCB ಜೋಕೋಬ್ ಡುಫಿ, ವೆಂಕಟೇಶ್ ಅಯ್ಯರ್, ಜೋಶ್ ಹ್ಯಾಸಲ್ವುಡ್, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಒನ್ ಆಫ್ ದ ಬೆಟರ್ ಆಪ್ಷನ್ ಇರುವಂತ ನಮ್ಮ RCB ಗೆ ಅಂತಾನೆ ಹೇಳ್ಬೋದಾಗಿದೆ. ಲಾಸ್ಟ್ ಮ್ಯಾಚಸ್ ಅಲ್ಲಿ ನಾವು ಸ್ಪಿನ್ನರ್ಸ್ ನ ತೆಗೆದುಕೊಂಡು ಹೋಗ್ಲಿಲ್ಲ, ಆದ್ರೆ ಈ ಮ್ಯಾಚ್ ಅಲ್ಲಿ 100% ಸ್ಪಿನ್ನರ್ಸ್ ನ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಂಗೆ ಯಾಕೋ ಅನ್ನಿಸ್ತಾ ಇರುವಂತ. ಡುಫಿ ಇರಲ್ಲ, ಸುಯೇಶ್ ಶರ್ಮಾ ಅವ್ರ ಜಾಗದಲ್ಲಿ ಬರ್ತಾರೆ. ನಾವ್ ಯಾವಾಗ ಬೇಕಾದ್ರೂ ಓವರ್ಸ್ ಸ್ಲಾಟ್ ಒಂದು ಇಟ್ಕೊಂಡಿರೋದ್ರಿಂದ ಇಂಪ್ಯಾಕ್ಟ್ ನ ಯಾರನ್ನೇ ಬೇಕಾದ್ರೂ ಮಾಡ್ಬೋದು ಅನ್ನುವಂತ ಬೆಟರ್ ಆಪ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ.
ನನ್ನ ಪ್ರಕಾರ ಇದು ಪಂಜಾಬ್ ಕಿಂಗ್ಸ್‌ಗೆ ಸಿಕ್ಕಾಪಟ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಸೋತ್ರೆ ಏನ್ ದೊಡ್ಡತಲ್ಲ. ನಾವು ಕ್ವಾಲಿಫೈ 100% ಆಗ್ತೇವೆ. ಅಂದ್ರೆ 99% ಕ್ವಾಲಿಫೈ ಒನ್ ಆಫ್ ದ ಬೆಟರ್ 16 ಪಾಯಿಂಟ್ಸ್‌ಗಳ ಮೂಲಕ. ಆದ್ರೆ ಟಾಪ್ 2 ಸ್ಲಾಟ್‌ಗೆ ನಮ್ಮ ಆರ್‌ಸಿಬಿಗೆ ಕಾಂಪಿಟಿಷನ್ ಆಗ್ತಾ ಇರುವಂತದ್ದು ಕೆಳಗಡೆ ಇರುವಂತ ಟೀಮ್ಸ್‌ಗಳು. ಎಸ್‌ಆರ್‌ಎಚ್ ಅಂಡ್ ನನ್ ಪ್ರಕಾರ ಜಿಟಿ ನಡುವೆ ಕಾಂಪಿಟೇಷನ್ ಆಗತ್ತೆ. ನಂಬರ್ 2 ಸ್ಲಾಟ್ಸ್‌ಗಳು ಯಾರ್ಯಾರಿಗೆ ಬುಕ್ ಆಗತ್ತೆ ಅನ್ನುವಂಥದ್ದು. ನಮ್ಮ ಆರ್‌ಸಿಬಿ ಇದೊಂದು ಮ್ಯಾಚ್ ವಿನ್ ಆದ್ರೆ ಟಾಪ್ 2 100% ನಮ್ಮ ಆರ್‌ಸಿಬಿ ಕ್ವಾಲಿಫೈ ಆದ ತರುವೆಯ. ಆದ್ರೆ ಪಂಜಾಬ್ ಕಿಂಗ್ಸ್‌ಗೆ ಸಿಕ್ಕಾಪಟ್ಟೆ ಲಾಸಸ್ ಆಗತ್ತೆ. ಸಿಕ್ಕಾಪಟ್ಟೆ ಕನ್ಸಿಕ್ಯೂಟಿವ್ 6 ಮ್ಯಾಚಸ್‌ನ ಸೋತ್ದಾಗ ಆಗತ್ತೆ. ಏನಾದ್ರು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಾದ್ರು ಇವ್ರನ್ನ ಡೆಮಾಲಿಶ್ ಮಾಡಿ ಹಾಕಿದ್ರೆ, ನೋಡು ಯಾವ ರೀತಿ ಆಟ ಆಡ್ತಾರೆ ಅಂತ. ನನ್ನ ಪ್ರಕಾರ ನಮ್ಮ ಆರ್‌ಸಿಬಿನೂ ಕೂಡ ಸಿಕ್ಕಾಪಟ್ಟೆ ಇವ್ರ ಮೇಲೆ ಎಫರ್ಟ್ಸ್ ಗಳನ್ನ ಹಾಕತ್ತೆ ನಮ್ಮ ಆರ್‌ಸಿಬಿ 100% ಎಫರ್ಟ್ಸ್ ಗಳನ್ನ ಹಾಕತ್ತೆ. ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟ ಆಡುತ್ತೆ ಅದ್ರ ಮೇಲೆ ನಿಂತ್ಕೊಂಡಿರುವಂತದ್ದು. ಬ್ಯಾಟಿಂಗ್ ಅಂತೂ ಬೆಟರ್ ಆಪ್ಷನ್ ಆಗಿ ಆಡ್ಲೇಬೇಕು ನಮ್ಮ ರಾಯಲ್ ಚಾಲೆಂಜರ್ಸ್ ವಿನ್ ಆಗುದಾದ್ರೆ ಪಂಜಾಬ್ ಕಿಂಗ್ಸ್ ವಿರುದ್ಧ. ನೋಡಿ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಪಂಜಾಬ್ ಕಿಂಗ್ಸ್ ನಡುವಿನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆಗಿತ್ತು. ನಿಮ್ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ ಐಪಿಎಲ್ ಇನ್ಫಾರ್ಮೇಶನ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.